ಕೇಳಿ. ನಮಸ್ತೆ, ನಿಮ್ಮ ಹೆಸರು? ರವಿ ಅಂತ. ಓಕೆ ಸರ್, ಇವತ್ತು ಆರ್ಸಿಬಿ ವರ್ಸಸ್ ಜಿಟಿ. ಯಾವ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಯಾರು ಗೆಲ್ಬಹುದು ಅಂತ? ಸ್ಟ್ರಾಂಗ್ ಅಂದ್ರೆ ನಾವು ಆರ್ ಸಿ ಬಿ ಫೇವ್ರೇಟ್ ಆಗಿ ನಾವು ಆರ್ ಸಿ ಬಿನೇ ಅಂತೀವಿ. ಜಿ ಟಿನೂ ಸ್ಟ್ರಾಂಗ್ ಇದೆ, ನಮ್ಮ ಯಾವತ್ತು ಆರ್ ಸಿ ಬಿನೇ. ಆರ್ ಸಿ ಬಿ ಓಕೆ ಸರ್, ನಮ್ಮ ಟೀಮ್ ಅಲ್ಲಿ ಬೌಲಿಂಗ್ ಸ್ಟ್ರಾಂಗ್ ಇದೆ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ. ಈ ಸಲ ಎರಡು ಒಳ್ಳೆ ಈಕ್ವಲ್ ಆಗಿದೆ. ನಮ್ಗೆ ಯಾಕಂದ್ರೆ ನಮ್ಗೆ ಈ ಸಲ ಕಪ್ಪು ಹೊಡಿಬೇಕು ಅಂತ ತುಂಬಾ ಆಸೆ ಇದೆ. ನಾವು ರಿಟೈನ್ ಮಾಡ್ಕೋಬೇಕು ಅಂತ. ಜಿ ಟಿನೂ ಅಷ್ಟೇ ಸ್ಟ್ರಾಂಗ್ ಇದೆ, ಅವ್ರ ಕಡೆನೂ ಬೌಲರ್ಸ್ ಚೆನ್ನಾಗಿದ್ದಾರೆ, ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ. ಫಸ್ಟ್ 3 ಜನ ಅಂತೂ ಹೇಳಂಗೆ ಇಲ್ಲ. ಸೊ ಒಳ್ಳೆ ಟಫ್ ಕಾಂಪಿಟೇಷನ್ ಇದೆ. ಆಸ್ ಯೂಶುವಲ್ ನಾವು ನಮ್ಗೆ ಫೇವ್ರೇಟ್, ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡಲೇಬೇಕು. ಸೊ ಆರ್ ಸಿ ಬಿನೇ ಅನ್ಸುತ್ತೆ. ಲೆಟ್ಸ್ ವಾಚ್. ಸರ್, ನೀವು ಎಷ್ಟು ವರ್ಷದಿಂದ ಕ್ರಿಕೆಟ್ ಆಡ್ತಿದ್ದೀರಾ? ಸೊ ಆಗಿನ ಕ್ರಿಕೆಟ್ಗೂ ಈಗಿನ ಕ್ರಿಕೆಟ್ಗೂ ಏನ್ ಡಿಫರೆನ್ಸ್? ನಾವು ಹುಟ್ಟಿ ನಮಗೆ ಬುದ್ಧಿ ಬಂದಾಗ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ. ಈಗಿನ ಕ್ರಿಕೆಟ್ ಅಂದ್ರೆ ಅದೇ ನಾವು ವೈಭವ್ ಸೂರ್ಯವಂಶಿ ನೋಡ್ತಾ ಇದೀವಿ. ಅವನ್ ಬ್ಯಾಟಿಂಗ್ ಮಾಡ್ತಾ ಇರೋದೆಲ್ಲ. ಈಗಿನ ಕ್ರಿಕೆಟ್ ಅದೇ ಎಲ್ಲ ಬರೀ ಹಿಟ್ಟಿಂಗ್ ಜಾಸ್ತಿ ಇದೆ. ಸೊ ಅವ್ನ ಟೆಸ್ಟ್ಗೂ ನೋಡ್ಬೇಕು ಯಾವ ತರ ಆಡ್ತಾನೆ ಅಂತ ಅಂದ್ಬಿಟ್ಟು. ಅವ್ನ ಟೆಂಪರ್ಮೆಂಟ್ ಟೆಸ್ಟ್ ಮಾಡುತ್ತೆ ಟೆಸ್ಟ್ ಎಲ್ಲ. ಸೊ ಅದೇ ಆಕ್ಚುಯಲ್ ಕ್ರಿಕೆಟರ್ ಅಂದ್ರೆ ಟೆಸ್ಟ್ ಮ್ಯಾಚ್ ಅಲ್ಲೇ ನೋಡಕ್ಕಾಗೋದು. ಇದು ಒನ್ ಫಾರ್ಮ್. ಲೆಟ್ಸ್ ಸಿ ಮುಂದಕ್ಕೆ ಹೆಂಗೆ ಹೋಗ್ತಾನೆ ಅಂತ. ಸೊ ಇದು ಈಗಿನ ಜನರೇಷನ್ ಜೆನ್ಸಿ ಕ್ರಿಕೆಟರ್ಸ್ ಇದೆಲ್ಲ. ನೋಡೋಣ, ನಾವು ಸಚಿನ್ ತೆಂಡೂಲ್ಕರ್ ಇಂದ ನಾವು ನೋಡ್ಕೊಂಡ್ ಬಂದಿದೀವಿ. ಈಗ ಮುಂದಕ್ಕೆ ಹೆಂಗಾಗುತ್ತೋ ನೋಡ್ಬೇಕಾಗುತ್ತೆ. ಸರ್, ನಮ್ಮ ಟೀಮ್ ಅಲ್ಲಿ ಯಾರು ಇನ್ನೂ ಫಾರ್ಮ್ ಬಂದಿಲ್ಲ, ಬರ್ಬೇಕು? ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ, ಫಾರ್ಮ್ ಅಲ್ಲೇ ಇದ್ದಾರೆ. ಯಾರು ಫಾರ್ಮ್ ಇಲ್ಲ ಅಂತಲ್ಲ. ವೆಂಕಟೇಶ್ ಅಯ್ಯರು ಮೊನ್ನೆ ಫಾರ್ಮ್ ಅಲ್ಲೇ ಇದ್ದಾರೆ. ಶೆಪರ್ಡ್ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆಗ್ತಾ ಇರೋದ್ರಿಂದ ಶೆಪರ್ಡ್ ಆಡಿದ್ರೆ ಫಾರ್ಮ್ ಬರ್ಬೇಕು ಅಂತ ಆಸೆ ಇದೆ. ಎಷ್ಟು ಸ್ಕೋರ್ ಹೊಡಿಬೇಕು ಸರ್? ನಮ್ಮವರು ಒಂದು 220 ಹೊಡಿಬೇಕು. ಯಾಕಂದ್ರೆ ಅದು ಒಂದು ವಿನ್ನಿಂಗ್ ಸ್ಕೋರ್ ಆಗುತ್ತೆ ಅಹಮದಾಬಾದ್ ಅಲ್ಲಿ. ಆ ಸ್ಕೋರ್ ಹೊಡೆದ್ರೆ ಡಿಫೆಂಡ್ ಮಾಡ್ಕೋಬಹುದು. ಅವ್ರನ್ನ 150 160 ಕಟ್ಟಾಕಿ ಒಂದು, ಈಗ ಅವ್ರು ಬ್ಯಾಟಿಂಗ್ ಫಸ್ಟ್ ಆದ್ರೆ ಅಷ್ಟ್ರಲ್ಲಿ ಕಟ್ಟಾಕಿದ್ರೆ ಸ್ವಲ್ಪ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಸರ್, ಇದು ಗ್ರೌಂಡ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ? ಸೊ ನಮ್ಮವರಿಗೆ ಏನಾದ್ರು ಟಫ್ ಅಂತ ಏನಾದ್ರು ಗ್ರೌಂಡ್ ಸ್ವಲ್ಪ ದೊಡ್ಡದಾಗಿದೆ ಅಹಮದಾಬಾದ್, ಎಲ್ಲರಿಗೂ ಗೊತ್ತಿರೋದೆ. ಅದೇ ಬ್ಯಾಟಿಂಗ್ ಸೆಕೆಂಡ್ ಸ್ವಲ್ಪ ಯಾರು ಇದ್ ಮಾಡ್ತಾರೋ, ಫಸ್ಟ್ ಟಾಸ್ ಗೆಲ್ತಾರೋ ಅವರು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟಿದೆ. ನೋಡೋಣ, ಟಾಸ್ ಒನ್ ಆಫ್ ದಿ ಅಡ್ವಾಂಟೇಜ್ ಆಗುತ್ತೆ. ಸರ್, ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ ಸರ್. ಆಲ್ ದ ಬೆಸ್ಟ್. ಜೈ ಆರ್ ಸಿ ಬಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಕೆಂಪರಾಜು ಅಂತ. ಹೆಸರು ಮಾತ್ರ ಕೆಂಪಿದೆ, ನನ್ನಲ್ಲಿ ಕೆಂಪಿಲ್ಲ. ಸರ್, ಇವತ್ತು ಮ್ಯಾಚ್ ನಡೀತಾ ಇದೆ, ಆರ್ಸಿಬಿ ವರ್ಸಸ್ ಜಿಟಿ. ಹೌದು, ಯಾರು ಗೆಲ್ಬಹುದು? ನಾವು ಬೆಂಗಳೂರು ಮನಸ್ಸು ಆಗಿರೋದ್ರಿಂದ ನಮಗೆ ಬೆಂಗಳೂರು ಗೆಲ್ಬೇಕು ಅಂತ ಆಸೆ ಇದೆ. ಸೊ ಜೈ ಆರ್ ಸಿ ಬಿ. ಇವತ್ತು ಬೆಂಗಳೂರು ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ, ನೋಡೋಣ ಹೆಂಗಾಗತ್ತೆ ಅಂತ. ಸರ್, ಲಾಸ್ಟ್ ಟೈಮ್ ನಾವೇ ಗೆದ್ದಿರೋದ್ರಿಂದ ಇಲ್ಲೇ ಮ್ಯಾಚ್ ನಡೀಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅಹಮದಾಬಾದ್ಗೆ ಹೌದು. ಸೊ ಅದು ಬೇಜಾರಿದ್ಯಾ? ಆಬ್ವಿಯಸ್ಲಿ ಬೇಜಾರಿರುತ್ತಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್, ಕ್ರೌಡ್ ಅಡ್ವಾಂಟೇಜ್ ಎಲ್ಲ ಮಿಸ್ ಆಗುತ್ತೆ. ಈ ಗುಜರಾತ್ ಅಲ್ಲಿ ಸ್ವಲ್ಪ ಹೋಮ್ ಕ್ರೌಡ್ ಮಿಸ್ಸಿಂಗ್ ಇರುತ್ತೆ. So, ಹಾಗಾಗಿ ಅದೊಂದು ಸ್ವಲ್ಪ ಮಿಸ್ ಇರುತ್ತೆ. ಅದ್ ಬಿಟ್ರೆ ಯಾವಾಗ್ಲೂ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿನೇ. ಒಂದ್ಸರಿ ಸೋತ್ರ ಆರ್ ಸಿ ಬಿನೇ, 100 ಸಲ ಸೋತ್ರ ಆರ್ ಸಿ ಬಿನೇ. ಈ ಸಲನೂ ಕಪ್ ನಮ್ದೆ, ಮುಂದಿನ ಸಲನೂ ಕಪ್ ನಮ್ದೆ ಅಂತ ಮನಸ್ಸು ಹೇಳುತ್ತೆ. ಮ್ಯಾಚ್ ನೋಡೋಣ ಏನಾಗುತ್ತೆ, ಏನ್ ಮಾಡುತ್ತೆ. ಸರ್, ಇವಾಗ ಆರ್ಸಿಬಿ ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಜಿಟಿ ನಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ನಮಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಈ ಮ್ಯಾಚ್? ಇವತ್ತಿನ ಮ್ಯಾಚ್ ಅಲ್ಲಿ ನಮ್ದು ಮೇನ್ ಅಡ್ವಾಂಟೇಜ್ ಭುವನೇಶ್ ಕುಮಾರ್, ಹೇಜಲ್ವುಡ್ ಬೌಲಿಂಗ್. ಸೊ ಇವತ್ತೇನಾರು ನಾವು ಫೈನಲ್ ಹೋಗಿ ಬಂದಿದ್ರಿಂದ ಅವ್ರ ಬೌಲಿಂಗ್ ಅಡ್ವಾಂಟೇಜ್. ನಮ್ದು ಆರ್ ಸಿ ಬಿ ಯಾವಾಗಲೂ ಬ್ಯಾಟಿಂಗ್ ಚೆನ್ನಾಗಿರ್ತಿತ್ತು, ಬೌಲಿಂಗ್ ವೀಕ್ ಇರ್ತಿತ್ತು. ಈಗ ಲಾಸ್ಟ್ 2 ಸೀಸನ್ ಇಂದ ಇವ್ರಿಬ್ರು ಟೀಮ್ ಬಂದಿರೋದ್ರಿಂದ ಬೌಲಿಂಗ್ ಚೆನ್ನಾಗಿದೆ. ಸೊ ಅದು ಅಡ್ವಾಂಟೇಜ್. ಸೊ ಅರ್ಲಿ ವಿಕೆಟ್ಸ್ ಏನಾದ್ರು ಬಿದ್ದರೆ ಪವರ್ ಪ್ಲೇ ಅಲ್ಲಿ ಒಂದು ಆಡೆಡ್ ಅಡ್ವಾಂಟೇಜ್. ಯಾಕಂದ್ರೆ ಅವ್ರ ಕಡೆ ಶುಭ್ಮನ್ ಗಿಲ್ಲು, ಸುದರ್ಶನ್ ಮತ್ತೆ ಬಟ್ಲರ್, ಇವ್ರು 3 ಟಾಪ್ 3 ಅವ್ರು ಪರ್ಫಾರ್ಮ್ ಮಾಡ್ತಾರೆ, ಬೇರೆ ಯಾರು ಮಾಡ್ತಿಲ್ಲ. ಅವ್ರು ವಿಕೆಟ್ ಬಿದ್ರೆ ಆಬ್ವಿಯಸ್ಲಿ ಆಡೆಡ್ ಅಡ್ವಾಂಟೇಜ್. ಸೊ ಅವ್ರಿಗೆ ಟೆಸ್ಟಿಂಗ್ ಇರುತ್ತೆ, ಮಿಡ್ಲ್ ಆರ್ಡರ್ ಹೆಂಗ್ ಆಡ್ತಾರೆ ಫೈನಲ್ಸ್ ಇಂದ. ಆಬ್ವಿಯಸ್ಲಿ ಫೈನಲ್ ಅಲ್ವಾ, ಅವ್ರು ಆಲ್ರೆಡಿ ಒಂದು ಮ್ಯಾಚ್ ಸೋತಿದ್ದಾರೆ ನಮ್ಮ ಮೇಲೆ. ಸೊ ಅವ್ರಿಗೆ ಇನ್ನೊಂದು ಆಡೆಡ್ ಪ್ರೆಷರ್ ಇರುತ್ತೆ, ಸೊ ಗೆಲ್ಲೇಬೇಕು ಅಂತ. ಸೊ ನಮ್ಮವ್ರಿಗೆ ಪ್ರೆಷರ್ ಇರಲ್ಲ, ಯಾಕಂದ್ರೆ ಆಲ್ರೆಡಿ ಗೆದ್ದಿದೀವಿ. ಅವ್ರ ಮೇಲೆ ಒಂದು ಅಡ್ವಾಂಟೇಜ್ ಇರುತ್ತೆ. ಸೊ ನೋಡೋಣ. ಪಿಚ್ ಕೂಡ ಮ್ಯಾಟರ್ ಆಗುತ್ತಲ್ವಾ? ಆಬ್ವಿಯಸ್ಲಿ ಪಿಚ್ ಮ್ಯಾಟರ್ ಆಗುತ್ತೆ, ಯಾಕಂದ್ರೆ ಇದು ಅವ್ರದ್ದು ಹೋಮ್ ಗ್ರೌಂಡ್ ಅದು. ಸೊ ಅವ್ರಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರುತ್ತೆ. ಆಮೇಲೆ ಗ್ರೌಂಡ್ ದೊಡ್ಡದದು. ಸೊ ಬೆಂಗಳೂರು ಅಷ್ಟು ಚಿಕ್ಕ ಗ್ರೌಂಡ್ ಅಲ್ಲ, ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಅವ್ರಿಗೆ ಇರುತ್ತೆ. ಸೊ ನಮ್ಗೆ ಈಗ ಆಲ್ರೆಡಿ ನಾವು ಟಾಪ್ ಅಲ್ಲಿ ಇರೋದ್ರಿಂದ ಒಂದು ಮೋಟಿವೇಶನ್ ಇರುತ್ತೆ. ಚೆನ್ನಾಗಿ ಆಗ್ಬೇಕು ಅಂತ ಒಂದು ಆಸೆ ಎಲ್ರಿಗೂ, ಆರ್ ಸಿ ಬಿ ಅಭಿಮಾನಿಗಳಿಗೆ. ಯಾರು ಫಾರ್ಮ್ ಬರ್ಬೇಕು ನಮ್ಮ ಟೀಮಲ್ಲಿ ಎಲ್ಲ ಫಾರ್ಮ್ ಅಲ್ಲಿ ಇದ್ದೀರಾ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನೋಡಿದ್ರ ಪಡಿದರ್ ಹೆಂಗ್ ಆಡಿದ್ರು ಅಂತ. ಆಮೇಲೆ ಕೊಹ್ಲಿ, ಆಬ್ವಿಯಸ್ಲಿ ಕಿಂಗ್ ಕೊಹ್ಲಿ ಫಾರ್ಮ್ ಅಲ್ಲಿ ಇದ್ದೇ ಇದ್ದಾರೆ. ನಮ್ ಕೀಪರ್ ಒಬ್ರು ಸ್ವಲ್ಪ ಜಿತೇಶ್ ಶರ್ಮಾ ಒಂದ್ ಸ್ವಲ್ಪ ಹಿಂದೆ ಮುಂದೆ ಇದಾರೆ. ಸೊ ಅವ್ರೊಬ್ರು ಫಾರ್ಮ್ ಬಂದ್ರೆ ಮಿಕ್ಕಿದೆಲ್ಲ ಆಗ್ಬೇಕು ಆಗ್ಬೇಕಂತ ಆಸೆ ಎಲ್ರಿಗೂ, ಆಗ್ಲಿ ಅಂತ.
ಸರ್ ಎಷ್ಟು ವರ್ಷದಿಂದ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ? ಕ್ರಿಕೆಟ್ ನಾನು ಬುದ್ಧಿ ಬಂದಂಗಿಂದ ಆಡ್ತಾ ಇದ್ದೀನಿ. ಕ್ರಿಕೆಟ್ ನೋಡಕ್ ಶುರು ಮಾಡಿ 1992 ವರ್ಲ್ಡ್ ಕಪ್ ಟೈಮಿಂದ ಆಲ್ಮೋಸ್ಟ್ ನಮ್ಮಲ್ಲಿ ಟಿವಿ ಎಲ್ಲ ಬೆರಮಲ್ಲಿ ಹೋಗಿ ನೋಡ್ತಾ ಇದ್ವಿ. ಅವಾಗಿಂದ ನೋಡ್ತಾ ಇದ್ವಿ. ಅವಾಗಿನ ಕ್ರಿಕೆಟ್ಗೂ ಇವಾಗಿನ ಕ್ರಿಕೆಟ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ಅವಾಗಿನ ಕ್ರಿಕೆಟ್ ತುಂಬಾ ಕ್ಲಾಸಿಕ್ ಕ್ರಿಕೆಟ್ ಇತ್ತು. ಈಗೆಲ್ಲ ಹೊಡಿ ಆಟ T20 ಎಲ್ಲ 6-4 ಹೊಡಿಯೋರ್ಗೆನೆ ಮರ್ಯಾದೆ. ಸೊ 1-2 ಆಡೋ ನಮ್ಮಂತ ಪ್ಲೇಯರ್ಗೆಲ್ಲ ಏನು ಮರ್ಯಾದೆ ಇಲ್ಲ. ಅದೊಂದು ಆಬ್ವಿಯಸ್, ಯಾಕಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಇರುತ್ತೆ, ಗೇಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಚೇಂಜಸ್ ನಡೀತಾನೆ ಇರುತ್ತೆ. ಸರ್ ನೀವು ಬ್ಯಾಟ್ಸ್ಮನ್ ಬೌಲರ್? ನಾನು ಬ್ಯಾಟ್ಸ್ಮನ್, ಬಟ್ ಆದ್ರೆ ಬ್ಯಾಟಿಂಗ್ ಕೊಡಲ್ಲ ಅವ್ರು ನಮ್ಮ ಟೀಮಲ್ಲಿ, ನಿಧಾನಕ್ಕೆ ಆಡ್ತೀನಿ ಅಂತ. ಸೊ ನಾವು ಹೊಡಿ ಆಟಗಾರ ಅಲ್ಲ, ಸೊ ಹಂಗಾಗಿ ಬ್ಯಾಟಿಂಗ್ ಕೊಡಲ್ಲ. ಕಿಂಗ್ ಕೊಹ್ಲಿ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.